ಇನ್ನು ಧರ್ಮಸ್ಥಳ ಪ್ರಕರಣದ ತನಿಖೆ ಎನ್ಐಎಗೆ ಕೊಡಬೇಕು. ಬಿಜೆಪಿ ಎಂಎಲ್ಸಿ ಛಲವಾದಿ ನಾರಾಯಣ ಸ್ವಾಮಿ ಅವರ ಆಗ್ರಹ ಇದು. ಹಿಂದೂ ಧರ್ಮ ಮತ್ತು ದೇವಾಲಯಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇದರಲ್ಲಿ ನೀವು ತಪ್ಪು ಮಾಡಿದ್ರೆ ಸರ್ಕಾರ ಉಳಿಯಲ್ಲ. ಮಾಸ್ ಮ್ಯಾನ್ ಹೇಳಿದ್ದೆಲ್ಲ ಸುಳ್ಳಾಗಿದ್ದಕ್ಕೆ ಬಂಧಿಸಿದ್ದಾರೆ. ಹಣ ಕೊಟ್ಟಿದ್ರು, ಮನೆ ಕೊಡ್ತೇನೆ ಅಂತ ಹೇಳಿದ್ದಾನೆ. ತಿಮ್ರೋಡಿ ಬಟ್ಟಣ್ಣನವರ ಹಿಂದೆ ಇರೋದು ಯಾರು? ಇದೊಂದು ರೀತಿ ಷಡ್ಯಂತ್ರ ಮಾಡಿದ ಎಲ್ಲರೂ ಕೂಡ ಸಿಕ್ಬೀಳ್ತಾ ಇದ್ದಾರೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಧರ್ಮಸ್ಥಳದ ವಿಷಯ ಯಾವ ರೀತಿ ಇದೆ ಅಂತಂದ್ರೆ, ಮೊದಲ ದಿನದಿಂದ ನಾನು ವಿರೋಧ ಮಾಡಿದ್ದೇನೆ. SIT ಮಾಡುವಾಗಲೇ ಹೇಳಿದ್ದೇನೆ. ಲೆಫ್ಟಿಸ್ಟ್ಗಳು ಬಂದು ನಿಮಗೆ ಒತ್ತಡ ಹಾಕಿದ ತಕ್ಷಣನೇ ಒಂದೇ ದಿನದಲ್ಲಿ SIT ಕೊಟ್ಟು ನೀವು ಪಾಲುದಾರರಾಗಿದ್ದೀರಿ ಈ ಕಾನ್ಸ್ಪರೆನ್ಸಿಯಲ್ಲಿ. ಹಿಂದೂ ಧರ್ಮವನ್ನ ಮತ್ತು ಹಿಂದೂ ದೇವಾಲಯಗಳನ್ನ, ಧರ್ಮಾಧಿಕಾರಿಗಳನ್ನ ನಿಂದಿಸ್ತಕ್ಕಂಥ, ಅವರನ್ನ ಟಾರ್ಗೆಟ್ ಮಾಡ್ತಕ್ಕಂಥ ಕೆಲಸ ನಡೆದಿದೆ. ನೋಡಿ, ಒಬ್ಬ ಮುಸ್ಕುದಾರಿ ಅಂತೇಳಿ ಇಷ್ಟು ದಿವಸ ನೀವು ಆತನನ್ನ ನಾಯಕನನ್ನಾಗೆ ಮಾಡ್ಕೊಂಡಿದ್ರಿ. ಆದರೆ ಫೇಲ್ ಆಗಿದ್ದರಿಂದ ಇವತ್ತವರನ್ನ ನೀವು ಅರೆಸ್ಟ್ ಮಾಡಿದ್ದೀರಿ. ಚಿನ್ನ